ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ನಿಮ್ಗೆ ಗೊತ್ತಿದೆ ಕಾಸರಗೋಡಿನಲ್ಲಿ ಕನ್ನಡ ಭಾಷೆಯನ್ನ ತುಳಿಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅಲ್ಲಿ CM ಅವರ ಒಂದು ಆದೇಶ ಜಾರಿ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ನಮ್ಮ ಕನ್ನಡದ ಕಾಸರಗೋಡು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಸರ್. ಕನ್ನಡನ ತಡೆಯುವಂತ ಕೆಲಸ, ಮಲಯಾಳಿ ಹೇರಿಕೆ ಮಾಡುವಂತ ಕೆಲಸ ಆಗ್ತದೆ. ಏನಾಗ್ತಿದೆ ಸರ್? ಅವರು ನಾವು ಕರ್ನಾಟಕ ವಿಭಜನೆ ಆದಾಗಿಂದನೂ ಕೂಡ ಕಾಸರಗೋಡು, ಹೊಸೂರು ಇದೆಲ್ಲ ನಮಗೆ ಸೇರಬೇಕು ಅಂತ ಅನೇಕ ಜನ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಕಾಸರಗೋಡು ಅಚ್ಚ ಕನ್ನಡದ ನೆಲ. ಇವತ್ತಿನ ದಿವಸ ಎಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನು ಕನ್ನಡಿಗರ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಯ ಸರ್ಕಾರ, ಅಲ್ಲಿಯ ಮುಖ್ಯಮಂತ್ರಿ ಅವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತೀನಿ. ಕನ್ನಡವನ್ನು ನೀವೇನಾದರೂ ಕಡ್ಡಾಯವಾಗಿ ಕಲೀಲೇಬೇಕು ಅಂತ ಹೇಳಿ ಕನ್ನಡಿಗರ ಮೇಲೆ ಒತ್ತಡವನ್ನು ತಂದಂಥ ಸಂದರ್ಭದಲ್ಲಿ ಕಾಸರಗೋಡಲ್ಲಿ ಆ ಶಾಲೆಗಳಲ್ಲಿ ಮಲಯಾಳಿ ಭಾಷೆಯನ್ನು ಕಡ್ಡಾಯ ಮಾಡುವ ಮೂಲಕ ಕನ್ನಡಿಗರನ್ನ ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾಯಿದ್ದೀರ. ದಯಮಾಡಿ ಹೇಳ್ತೀನಿ, ನಾವಿನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ಯಾರೂ ಸತ್ತಿಲ್ಲ. ಆ ನೆಲದಲ್ಲೇ ಬಂದು ಹೋರಾಟವನ್ನು ಮಾಡಿ ನಾವೇನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ಬೇಕಾಗುತ್ತೆ. ಇದಾದರೂ ಕೂಡ ಕೂಡಲೇ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಅವ್ರಿಗೆ ಕೇಂದ್ರಕ್ಕೆ ಮನವಿ ಮಾಡಬೇಕು. ನಾವೆಲ್ಲರೂ ಕೂಡ ಕಾಸರಗೋಡಿಗೆ ಹೋಗಿ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡವನ್ನು ಕಿತ್ತಾಕಿ ಮಲಯಾಳಿಯನ್ನು ಆ ಜಾಗದಲ್ಲಿ ತರೋದೇ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ನಾವು ಮಲಯಾಳಿಗಳು ಭಾಳಷ್ಟು ಜನ ಇದ್ದಾರೆ. ಅದನ್ನು ಆ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಕೂಡ ಬಹಳಷ್ಟು ಜನ ಮಲಯಾಳಿಗಳಿದ್ದಾರೆ. ಅವರ ಪರಿಸ್ಥಿತಿ ಏನು, ಇದನ್ನು ನೀವು ತೀರ್ಮಾನ ಮಾಡಬೇಕು, ನಾವಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಅಲ್ಲಿಯ ಸರ್ಕಾರಕ್ಕೆ ತಿಳಿ ಹೇಳಬೇಕು. ಕೂಡಲೇ ಆ ಆದೇಶವನ್ನು ಅಲ್ಲಿಯ ಕೇರಳದ ಮುಖ್ಯಮಂತ್ರಿ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಅಲ್ಪಸಂಖ್ಯಾತರಿಗೆ ಒಂದಷ್ಟು ಒಂದು ಆದೇಶಗಳು, ಪರಿಪಾಲನೆಗಳು ಅಂತಾನೆ ಇದ್ದಾವೆ. ಅವರಿಗೆ ಒತ್ತಡ ಇರುವಂತಿಲ್ಲ, ಈ ಥರ ಕಟ್ಟಪ್ಪಣೆ ಇಲ್ಲ. ಈಗ ನಾವು ಕೂಡ ಅಲ್ಪಸಂಖ್ಯಾತರು ನಮ್ಮಲ್ಲೂ ಇದ್ದಾರೆ. ಅದನ್ನು ಕೂಡ ಅವರು ಯೋಚನೆ ಮಾಡಬೇಕಲ್ವಾ? ಅಲ್ಪಸಂಖ್ಯಾತರ ಮೇಲೆ ಯಾವುದೇ ಕಾರಣದಲ್ಲೂ ಒತ್ತಡವನ್ನು ಹಾಕಬಾರ್ದು. ಕರ್ನಾಟಕದಲ್ಲಿ ಕನ್ನಡ ಅದು ಓಕೆ. ನೀವು ಕೇರಳದಲ್ಲಿ ಬಹುಸಂಖ್ಯಾತರು ಕನ್ನಡಿಗರಿದ್ದಾರೆ. ಅಲ್ಲಿ ನೀವು ಕನ್ನಡ ಮಲಯಾಳಿ ಭಾಷೆನ ಹೇರೋದಾದರೆ ಕಾಸರಗೋಡಲ್ಲಿ ಏನು ಅರ್ಥ? ಆ ಕೆಲಸ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಪ್ರಾಂತ್ಯ ಆಗಕ್ಕೂ ಮುನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಪಡುವಂತ ಕೆಲಸ ಆಗಿತ್ತು ಅದು ನಮ್ಮ ಕಾಸರಗೋಡು. ನಾನು ಅವಾಗಲಿಂದ ಹೇಳಿದ್ನಲ್ಲ, ಕಾಸರಗೋಡು ನಮ್ಮದು, ಹೊಸೂರು ನಮ್ಮದು, ಈ ಕಡೆ ಊಟಿ ನಮ್ಮದು. ಇದೆಲ್ಲ ನಮ್ಮ ಪ್ರದೇಶಗಳು, ನಾವು ಬಿಟ್ಟುಕೊಟ್ಟಿದ್ದೀವಿ. ನಾವು ಕರ್ನಾಟಕ ಒಂದಾಯಿತು ಅಂತ ಹೇಳ್ಬೋದು. ಆದರೆ ರಾಜ್ಯದ ಗಡಿ ಭಾಗದಲ್ಲಿ ಇರುವಂಥ ಎಲ್ಲ ಇದ್ರ ಪ್ರದೇಶನ ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ನಾವು ಅವರೆಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಾಯಿದ್ವಿ. ಆದರೆ ಇಲ್ಲಿ ನಡೀತಾ ಇರೋಂಥ ಈ ಒಂದು ಕಿತಾಪತಿ ಇದೆಯಲ್ಲ, ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಒತ್ತಡವನ್ನು ದಯಮಾಡಿ ಹೇರಬೇಕು. ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಸರ್, ಹೋರಾಟ ನಿಶ್ಚಿತ ಅಂತ. ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಕನ್ನಡದ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅವ್ರಿಗೆ ಅಡ್ರೆಸ್ಸು ಕನ್ನಡ ಸಿದ್ದರಾಮಯ್ಯ ಅಂತಾರೆ. ಹಾಗಾಗಿ ಅವರು ಕೂಡ ಈ ಭಾಷೆ ಮೇಲೆ ಗೌರವ ಇದೆ. ಅವರು ಕರ್ನಾಟಕದ ಪರವಾಗಿರ್ತಾರೆ, ಕನ್ನಡ ಶಾಲೆಗಳ ಪರವಾಗಿರ್ತಾರೆ. ಆ ಒತ್ತಡವನ್ನು ಈಗಾಗಲೇ ಅವ್ರು ಮಾತಾಡಿದ್ದಾರೆ, ಇದಾಗಬಾರ್ದು ಅಂತ. ಈ ಸಂಬಂಧಪಟ್ಟ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಿಮ್ಮ ಜನ ಇಲ್ಲಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ನಾವು ಆ ಮಟ್ಟಕ್ಕೆ ಹೋಗೋದಿಲ್ಲ, ನಾವಂಥ ಕನ್ನಡಿಗರಲ್ಲ. ನೀವು ಅದನ್ನು ಹೇರೋದೇ ಆದರೆ ನಾವು ಕೂಡ ಇಲ್ಲಿಯ ಮಲಯಾಳಿಗಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ತೀವಿ.